ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 21 ಎಕರೆ ಭೂಮಿ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ, ಒಳ್ಳೆ ಜಾಗ, ಒಳ್ಳೆ ಲೊಕೇಶನ್ನು, ಒಳ್ಳೆ ತೋಟ. ಸ್ನೇಹಿತರೆ, ನೋಡ್ಕೊಳಕ್ಕೆ ಒಬ್ಬ ಲೇಬರ್ ಇದ್ದರು. ಅವರು ಹೊರಗಡೆ ಹೋಗಿರೋದ್ರಿಂದ ನಮಗೆ ಒಳಗಡೆಗೆ ಹೋಗೋಕ್ಕಾಗಲಿಲ್ಲ. ನಿಮಗೆ ಇಲ್ಲಿ ಫಲ ಕೊಡುವಂತಹ ತೆಂಗಿನ ಮರಗಳು ಇದ್ದಾವೆ, ಮಾವಿನ ಮರಗಳಿದ್ದಾವೆ. ಆಮೇಲೆ ಒಂದು ಮಿನಿಮಮ್ ಟೀಗಳು ಇದ್ದಾವೆ ದೊಡ್ಡದು. ಇನ್ನು ಶ್ರೀಗಂಧ, ಇವೆಲ್ಲ ಸುಮಾರು ವೆರೈಟೀಸ್ ಗಿಡಗಳೆಲ್ಲ ಇದ್ದಾವೆ ಇದರಲ್ಲಿ. ಇದು ನಮಗೆ ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 140 ಆಗುತ್ತೆ, ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ. ನೋಡಿ, ಪ್ರತಿಯೊಂದು ಕೂಡ ಎಷ್ಟು ಚೆನ್ನಾಗಿದೆ ಅಂತ ನಮಗೆ ಇಲ್ಲಿ ನೋಡೋದಲ್ಲೂ ಗೊತ್ತಾಗುತ್ತೆ. ಅಷ್ಟು ಸುಂದರವಾಗಿದೆ ಜಾಗ, ಗಿಡಗಳೆಲ್ಲ ಚೆನ್ನಾಗಿದ್ದಾವೆ. ರನ್ನಿಂಗ್ ಮೂಮೆಂಟ್. ಇದರಲ್ಲಿ 21 ಎಕರೆಗೆ ಇವರು ಹಾಕ್ಕೊಂಡಿರೋದೆ 4 ಬೋರ್ ಇದೆ ಸ್ನೇಹಿತರೆ. ಒಳ್ಳೆ ನೀರಾವರಿ ಇದೆ. ಇದು ನೀರಾವರಿ ಇರುವಂತಹ ಪ್ರದೇಶ ಕೂಡ ಹೌದು. ರೋಡ್ ವಿಡ್ತು ಕೂಡ ನಮಗೆ ಉದ್ದಕ್ಕಿದೆ. ರೋಡ್ ವಿಡ್ತು ಚೆನ್ನಾಗಿದೆ, ಅಗಲನೂ ಚೆನ್ನಾಗಿದೆ. ಪ್ರತಿಯೊಂದು ಕೂಡ ಸೂಪರಾಗಿದೆ ನಿಜವಲ್ವೇ. ಇವರು ಪರ್ ಎಕರ್ 30 ಲ್ಯಾಕ್ಸ್ ಹೇಳ್ತಾರೆ, 30 ಲಕ್ಷ ಹೇಳ್ತಾರೆ. ರನ್ನಿಂಗ್ ಮೂಮೆಂಟ್ ಇರುವಂತಹ ಒಂದು ತೋಟ, ಪೂರ ಫೆನ್ಸಿಂಗ್ ಆಗಿದೆ, ಒಳ್ಳೆ ಜಾಗ. ಇದನ್ನು ಬೇಕಾದ್ರೆ ಇಬ್ಬರು ಬೇಕಾದ್ರೂ ತಗೋಬೋದು. 10 ಎಕರೆನ ಡಿವೈಡಾಗಿ ತಗೋಬೋದು. ಏಕೆಂದರೆ ರೋಡ್ ವಿಡ್ತು ಅಗಲ ಇರೋದ್ರಿಂದ ನಾವು 2 ಭಾಗ ಮಾಡ್ಬೋದು ಆರಾಮಾಗಿ. ಈಗ 4 ಜನ ಸ್ನೇಹಿತರಿದ್ದರೆ ಒಂದೇ ಕಡೆ ಇದನ್ನು ಪರ್ಚೇಸಿಂಗ್ ಮಾಡ್ಬೋದು. ಇಲ್ಲಿನ ವಾತಾವರಣ ಆಗ್ಬೋದು, ನೀರು ಪ್ರತಿಯೊಬ್ಬರು ಹೇಳೋದಿಷ್ಟೇ, ನಾವು ಎಲ್ಲೇ ತಗೊಂಡ್ರೂ ಫಸ್ಟು ನೀರಿನ ಸೌಕರ್ಯ ಚೆನ್ನಾಗಿರಬೇಕು ಅಂತಲೇ. ನೀರು, ದಾರಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿದ್ದರೆ ನಮಗೆ ಲ್ಯಾಂಡು ಅನುಕೂಲವಾಗಿರುತ್ತೆ. ನಮಗಿದು ಪ್ರತಿಯೊಂದು ಕೂಡ ಕ್ಲಿಯರಾಗಿದೆ. ಸ್ಟೇಟ್ ಹೈವೇಯಿಂದ ನಿಮಗಿದು 1 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಸ್ಟೇಟ್ ಹೈವೇಯಿಂದ ನಿಮಗಿದು 1 ಕಿಲೋಮೀಟ್ರ್ ಆಗುತ್ತೆ. ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ನಾವಿಲ್ಲಿ ಇನ್ನೂ ಬೇಕಾದ್ರೆ ಇನ್ನೊಂದಷ್ಟು ಹಣ್ಣಿನ ಗಿಡಗಳು ಹಾಕ್ಬೋದು. ಒಳಗಡೆ ಒಂದು ಸಿಂಪಲಾಗಿರುವಂಥ ಮನೆ ಕೂಡ ಇದೆ. ಇಲ್ಲಿ ಲೇಬರು ಅಲ್ಲೇ ಇದ್ಕೊಂಡು ಇದನ್ನೆಲ್ಲ ನೋಡ್ಕೊತಾ ಇದ್ದಾರೆ. ಈಗ ಹೇಳಿದ್ನಲ್ಲ, ಇಲ್ಲಿರೋ ಗಿಡಗಳನ್ನ ಮೇಂಟೈನ್ ಮಾಡ್ಕೊಂಡ್ರೆ ಸಾಕು. ಇದರೊಳಗೆ ಇನ್ನೊಂದಷ್ಟು ನಮಗೆ ಬೇಕಾಗಿರುವಂತಹ ಹಣ್ಣಿನ ಗಿಡಗಳು, ಇಲ್ಲ ಇನ್ನೊಂದಷ್ಟು ತೆಂಗು, ನೇರಳೆ ಹಣ್ಣು, ದಾಳಿಂಬೆ, ಈ ಥರ ಒಂದಲ್ಲ ಒಂದು ಥರದ ಗಿಡಗಳನ್ನೆಲ್ಲ ಹಾಕಿ ನಾವಿಲ್ಲಿ ಬೆಳೆಸಿದಾಗ ತೋಟ ಇನ್ನೂ ಅದ್ಭುತವಾಗಿ ಚೆನ್ನಾಗಿ ಕಾಣುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇ. ನಾವು ಪ್ರತಿಯೊಂದು ಜಾಗ ನೋಡೋದಾದರೆ ನಾವು ಜಾಗ ಮಾತ್ರ ಅಲ್ಲ, ಆರೋಗ್ಯ ದೃಷ್ಟಿಯಿಂದ ಕೂಡ ನಾವು ವಾತಾವರಣನ ಇಷ್ಟಪಡಬೇಕು ಸ್ನೇಹಿತರೆ. ಇವತ್ತು ಪ್ರತಿಯೊಂದು ಕಡೆನೂ ಅಷ್ಟೇ ಅನಾರೋಗ್ಯ ತಾಂಡವ ಆಡ್ತಿರೋದ್ರಿಂದ ಒಳ್ಳೆ ಗಾಳಿ, ಯಾವುದೇ ಮನುಷ್ಯನಿಗಾಗಲಿ ಒಳ್ಳೆ ಗಾಳಿ ಬೇಕು. ಇವತ್ತು ಯಾರಿಗೆ, ಸಣ್ಣ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಬೇರೆ ಪ್ರಾಬ್ಲಮ್ಸ್ ಆಗ್ಬೋದು. ಮನಸ್ಸಿನ ಮೂಳೆಗಳು ಕೂಡ ಅಷ್ಟೇ ತುಂಬ ವೀಕ್ ಆಗ್ತಿದ್ದಾವೆ. ಮಕ್ಕಳು ಆದಷ್ಟು, ಮಕ್ಕಳು ಅಂತಲ್ಲ, ದೊಡ್ಡವರಾಗಲಿ ಮಕ್ಕಳಿಗೆ ಎಲ್ಲರೂ ಕೂಡ ಮೊಬೈಲ್ ನೋಡೋದ್ರಿಂದ ಕಣ್ಣುಗಳು ಶಕ್ತಿ ಕಳ್ಕೊತಾ ಇದ್ದಾವೆ. ಅಂದರೆ ಕನ್ನಡಕ ಹಾಕ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಹೆಚ್ಚು ಜನ ಇವಾಗ ಕನ್ನಡಕ ಹಾಕ್ಕೊಳ್ಳೋದ್ರಿಂದ ಇದನ್ನೆಲ್ಲ ತಪ್ಪಿಸ್ಬೇಕು ಅಂದರೆ ನಾವು ಈ ಥರ ವಾತಾವರಣದಲ್ಲಿ ಒಳ್ಳೆ ಗಾಳಿ, ಪ್ರತಿಯೊಂದನ್ನು ತಗೊಂಡು ಒಳ್ಳೆಯ ಆಹಾರ ಸೇವನೆ. ನಾವು ತಿನ್ನೋದೆಲ್ಲ ಕೂಡ ಪಾಯ್ಸನ್ನೇ. ನಾವು ಆದಷ್ಟು ಅದರಿಂದ ಹೊರಗಡೆ ಬರಬೇಕು ಅಂದರೆ ಸಾವಯವ ಕೃಷಿ, ಮಿಶ್ರ ತಳಿಗಳನ್ನ ಹಾಕಿ ಬೆಳೆದಾಗ ಪ್ರತಿಯೊಂದು ಕೂಡ ನಮಗೂ ಅನುಕೂಲ ಆಗುತ್ತೆ, ಜನಗಳಿಗೂ ಕೂಡ ಅನುಕೂಲ ಆಗುತ್ತೆ. ಇದರಿಂದ ಸುಮಾರು ಜನಗಳಿಗೆ ಕೆಲಸ ಕೊಟ್ಟಂಗೂ ಕೂಡ ನಮಗೆ ಆಗುತ್ತೆ. ಒಂದು ಜಾಗದಲ್ಲಿ ಎಷ್ಟು ಅನುಕೂಲ ಇದೆ ಒಂದು ಜಮೀನಿಂದ ಅನ್ನೋದಕ್ಕೆ ಉದಾಹರಣೆ ಸ್ನೇಹಿತರು. ಇವೆಲ್ಲ ಪ್ರತಿಯೊಂದು ಅಷ್ಟೇ.
ಮನುಷ್ಯ ಹಣ ಸಂಪಾದನೆ ಮಾಡ್ತಾನೆ ಹೊರತು ಆರೋಗ್ಯ ಸಂಪಾದನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನು ಬೇಕಾದ್ರೂ ತಗೋಬೋದು, ಆರೋಗ್ಯ ಪಡ್ಕೊಳಕ್ಕಾಗಲ್ಲ. ನಾವು ಉಪಯೋಗಿಸೋ ಪ್ರತಿಯೊಂದು ವಸ್ತುಗಳೇ ಆಗಲಿ ಚೆನ್ನಾಗಿರಬೇಕು ಅಂತ ನೋಡ್ತೀವಿ. ಅದೇ ಥರ ಆರೋಗ್ಯಕ್ಕೂ ಕೂಡ ಹೆಚ್ಚಿನ ಗಮನ ಕೊಡಬೇಕು. ಎಷ್ಟೋ ಜನ ಮಕ್ಕಳುಗಳಿಗೆ ಯಾವ ಗಿಡಗಳು ಯಾವ ಥರ ಬೆಳೀತಾರೆ ಅಂತಲೂ ಗೊತ್ತಿರಲ್ಲ. ಸಾಮಾನ್ಯವಾಗಿ ಟೌನ್ಗಳಲ್ಲಿ ಅವುಗಳಿಗೆ ಪಾಪ ಅರಿವಿರಲ್ಲ. ಏನಿದ್ರ ಬಗ್ಗೆ ಲೆಸನನ್ನು ಕೂಡ ಯಾರು ಕೂಡ ಮಾಡೋಲ್ಲ. ನಾವು ಏನಿದೆ ಅದು ಕಲಿತೀವಿ ಹೊರತು ಅಗ್ರಿಕಲ್ಚರ್ ಇನ್ನೂ ಯಾರಿಗೂ ಹೇಳ್ಕೊಡಲ್ಲ. ಇದರಿಂದ ತುಂಬ ಅನುಕೂಲ ಪ್ರತಿಯೊಬ್ಬರಿಗೂ ಇದೆ ಅಗ್ರಿಕಲ್ಚರಿಂದ ಸ್ನೇಹಿತರೆ. ನಾವು ಕೂಡ ಅಗ್ರಿಕಲ್ಚರ್ ಮಾಡೋದ್ರಿಂದ 108 ಅನುಕೂಲಗಳನ್ನ ಪಡ್ಕೋಬೋದು ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ನೇರ ಓನರೇ ಡೈರೆಕ್ಟಾಗಿ ಓನರೇ ಕೊಡ್ತೀವಿ ಸ್ನೇಹಿತರೆ. ಮಧ್ಯೆ ಯಾರ್ದು ಕೂಡ ಪ್ರಾಬ್ಲಮ್ ಇಲ್ಲ. ಯಾವ ಅಗ್ರಿಮೆಂಟ್ ಹಾಕ್ಕೊಂಡಿದ್ದಾರೆ ಅಂತ ಇನ್ನೊಂದು ಏನಿಲ್ಲ ಸ್ನೇಹಿತರೆ. ನೀವು ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಬೇಕು ಅಂತಿರ್ತಾರೆ, ಒಳ್ಳೆ ಜಾಗ ಬೇಕು ಅಂತಿರ್ತಾರೆ, ಸಿಕ್ಕಿರಲ್ಲ. ಇದು ನೀರು ವಾತಾವರಣದಿಂದ ಪ್ರತಿಯೊಂದು ಕೂಡ ನಮಗೆ ಅನುಕೂಲಕರವಾಗಿದೆ. ಪ್ರತಿಯೊಂದು ಕೂಡ ನಮಗೆ ತುಂಬ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.